ಅದೇ ಬಿಗ್ ಬಾಸ್ ಮನೆಗೆ ಸಾಂಗ್ ಹೇಳ್ತಾರಲ್ಲ ಹಂಗಾಗಿದೆ ಇದ್ರ ಕತೆ. ಹೊರಗಡೆಯಿಂದ ಅರಮನೆ, ಒಳಗೋದ್ರೆ ಸಿರಿಮನೆ ಅಂತ. ಏನು ಕಾಲೇಜು ರೀ, ಓದು 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 ಓದು. ಫಸ್ಟು ಇನ್ನೊಂದು ತಿಂಗಳು ಯಾವಾಗ ಮುಗ್ದೋಗುತ್ತೆ ಅಂತ ಇತ್ತು. ಇನ್ನೊಂದು ತಿಂಗಳಲ್ಲ, ಹೋಗ್ಬಿಟ್ರೆ ಸಾಕಾಗೈತೆ. ಪಾರ್ಕಿಂಗಲ್ಲಿ ಗಾಡಿ ಹಾಕಿ ಐ ಡಿ ಕಾರ್ಡ್ ಒಳಗೆ ಹೊಳ್ಬಿ. ನವೀನವ್ರು ನೋಡ್ರಿ ಹಿಂಗೆ ಕಾಣಿಸ್ತವ್ರೆ, ಬ್ಲ್ಯಾಕ್ ಸೈಕಾಗಿ ಕಾಣಿಸ್ತವ್ರಲ್ಲ. ಇಂಜಿನಿಯರ್ ಬ್ಲಾಕ್ ನೋಡಿಕೊಂಡು ಹಂಗೆ ಲ್ಯಾಬಿಗೆ ತೊಗೊಂಡಿಯಾರಂತೆ. ಲ್ಯಾಬ್ 1ಗೆ ಹೋಗೋಣ ಅಂತ ನವೀನ್ ಬಿಬಿ ಫೋನ್ ಮಾಡಿದ್ರು. ಅಲ್ಲಿಗೆ ಹೋದ್ ನೋಡಿದ್ರೆ ಎಷ್ಟೆಷ್ಟೋ ಹಾಕ್ಬಿಟ್ಟು ಔಟ್ಪುಟ್ ತೆಗೆದ್ರೆ ಇದು ನೋಡಿ ಬಂದಿರೋ ಔಟ್ಪುಟ್ ಅದು. ನಾನು ನವೀನು ರೆಕಾರ್ಡ್ ಬರ್ಕೊಂಡು ಕುತ್ಕೊಂಡು ಲ್ಯಾಬ್ಗೆ ಹೋದ್ವಿ. ನಾರ್ಮಲ್ ಆಗೇ ಕಾಣಲ್ಲ ನೋಡ್ರಿ. ಅಷ್ಟೆಲ್ಲ ಮಾಡಿ ತೆಗ್ದಿರೋ ಔಟ್ಪುಟ್ನ ಬರ್ದಿದ್ದೀವಿ ಹೆಂಗಿದೆ ಅಂತ. ಇದು ಔಟ್ಪುಟ್. ಅಲ್ಲಿಂದ ನವೀನ್ ಬಿಬಿಗೆ ರೆಕಾರ್ಡ್ ಕೊಡೋಣ ಅಂತ ನವೀನ್ ಅವ್ರು ವೆಯ್ಟ್ ಮಾಡ್ತಾಯಿದ್ರು. ಅದಕ್ಕೆ ನಾನೇ ತೊಗೊಂಡೋಗಿ ಕೊಟ್ಟೆ. ಎಷ್ಟು ಬೆಳ್ಳಗೋ ನಾನು. ಮತ್ತು ಇದ್ರಲ್ಲಿ ನೋಡಿದ್ರೆ ಹಿಂಗೆ ಬರ್ದಿರೋ ಔಟ್ಪುಟ್ ರೆಕಾರ್ಡಲ್ಲಿ ಬರೀ ಎರಡು ಮನೆ ಮರ ಬರ್ದಿರೋ. ಸೆಮಿನಾರ್ ಅಲ್ಲಿ ಬರಲಿ ಅಂತ ಮೆಸೇಜ್ ಹಾಕಿದ್ರು. ನಾನು ಬೇಡ ನವೀನ್ ಅವ್ರಿಗೆ ಹೇಳಿದೆ, ರೆಕಾರ್ಡ್ ಬರ್ಸ್ತಾರೆ, ಹೋಗೋದು ಬೇಡ ಅಂತ. ನೋಡ್ರಿ ಏನು ವೈಟ್ ಕಾಣಿಸ್ತಾ ಇದೆ. ಆದರೆ ಈಗ ನೋಡ್ರಿ ಬೇಡ ಅಂತ ಅಂದೆ, ಕೇಳಲಿಲ್ಲ ನನ್ನ ಮಾತು. ಕರೆಸ್ಬಿಟ್ಟು ರೆಕಾರ್ಡ್ ಬರ್ಸ್ಕೊಂಡು ಕುತ್ಕೊಂಡ್ರು. ಅಸೈನ್ಮೆಂಟನು ನೋಡ್ರಿ ಹೆಂಗೆ ಬರಿತಾಯಿದ್ರು ನಮ್ಮ ನವೀನವರು. ಬರ್ದು ಸಾಕಾಗೋಯ್ತು. 2.5 ಅವರ್. ಇವರೇ ನಮ್ಮ ಮ್ಯಾಮು. ಇಲ್ಲಿಗೆ ಕ್ಲಾಸ್ ಮುಗೀತು, ಮನೆಗೆ ಬಂದ್ವಿ. ಹೀಗೆ ಮನೆಗೆ ಬಂದ್ವಿ. ಹೊಟ್ಟೆ ಸಿಕ್ಕಾಪಟ್ಟೆ ಎಸಿತಾಯಿತ್ತು. ನವೀನವ್ರು ರೆಸ್ಟ್ ಮಾಡ್ತಾಯಿದ್ದಾರೆ. ವೆಂಕಿಯವರು ಫಸ್ಟ್ ಟೈಮ್ ಪಾತ್ರೆ ತೊಳಿತಿದ್ದಾರೆ. ಮಾಲ್ಗೆ ಹೋಗಿ ಐಟಮ್ ಎಲ್ಲ ತೊಗೊಂಬಂದಿದ್ದೀವಿ. ನಿಧಾನಕ್ಕೆ ತೊಳೆಯಪ್ಪ. ಇವನ್ ಮೇಲಿರೋ ಸಿಟ್ಟೆಲ್ಲ ತೋರಿಸ್ತಾರೆ. ಹೌದೇನಾ? ಹಂಗೆ ಮಾಡ್ತೀಯಪ್ಪ ಅಷ್ಟು ಕೊಳೆನ. ಈಗ ಗೊತ್ತಾಗ್ತೈತಾ? ಸ್ವಲ್ಪ ತಂಗೆ ರೆಸ್ಟ್ ಮಾಡಿ ನೀರು ತರೋಣ ಅಂತ ಹೊರಟಿದ್ವಿ. ನಮ್ಮ ವೆಂಕಿ ನೋಡ್ರಿ ರೆಡಿ ಆಗ್ತವನಿ. ನೀರು ತರೋಕ್ಕೂ ಹಿಂಗೆ ರೆಡಿ ಆಗಬೇಕು. ಆಹಾ, ಆಚೆಗೆ ನವೀನ್ ಅವ್ರ ವೆಯ್ಟ್ ಅಲ್ಲೇ. ವ್ಯೂ ನೋಡಿ ಹಿಂಗಿದೆ. ಹೋಗಿ ನೀರು ಹಿಡ್ಕೊಂಬಂದ್ವಿ. ನಮ್ಮ ನವೀನ್ ಇವತ್ತು ಫ್ರೈಡ್ ರೈಸ್ ಮಾಡೋಣ ಅಂತಿದ್ರು. ರೆಡಿ ಮಾಡಿದ್ದಾರೆ ನೋಡಿ, ಡೆಕೋರೇಷನ್ ಎಲ್ಲ ಮಾಡಿ. ನಮ್ಮ ನವೀನ್ ಅವ್ರು ಸಖತ್ತಾಗಿ ಅಡುಗೆ ಮಾಡ್ತಾರೆ. ರೆಡಿ ಮಾಡಿದ್ದಾರೆ, ಸಖತ್ತಾಗಿದೆ ಫ್ರೈಡ್ ರೈಸು. ಇಷ್ಟು ಹೇಳ್ತಾ ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ ಇಲ್ಲಿಗೆ. ಬಾಯ್.